ಸೊ ನಿಮ್ಮ ಫೇವ್ರೆಟ್ ಫುಡ್ ಯಾವುದು? ಅಮ್ಮ ಏನು ಮಾಡಿದ್ರು ಆದ್ರೂ ಪರ್ಟಿಕ್ಯುಲರ್ ಆಗಿ ಒಂದಂತ ಇರುತ್ತೆ. ಹಾಗೆ ಹೇಳ್ಬೇಕು, ಶಾವಿಗೆ ಪಾಯಸ ಮಾಡ್ತಾರೆ, ಜಾಮೂನ್ ಮಾಡ್ತಾರೆ, ತಿಳಿ ಸಾರನ್ನ ಮಾಡಿದ್ರು ಚೆನ್ನಾಗೇ ಇರುತ್ತೆ. ಅಮ್ಮನ ಕೈ ರುಚಿ ನಾವ್ ಯಾವ್ದು ಡಿನೈ ಮಾಡಕ್ ಸಾಧ್ಯನೇ ಇಲ್ಲ, ಇದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು. ಆಫ್ ಕೋರ್ಸ್ ಮಾಮ್ಸ್ ಲೈಕ್ ಎವ್ರಿಬಡೀಸ್ ಮಾಮ್ ಇಸ್ ದ ಬೆಸ್ಟ್. ಸೊ ಹಾಗಾಗಿ ನಿಮ್ಮ ಮಾಮ್ ಕೂಡ ಬೆಸ್ಟ್ ಅಂತೇಳಿ ಹೇಳ್ಬೋದು. ಸರಿ, ಅಮ್ಮ ಮಾಡಿದ್ದೆ ತಿಂತೀರಾ ಅಥವಾ ನೀವು ಏನಾದ್ರು ಮಾಡ್ತೀರಾ? ಅದು ಬಿಕಾಸ್ ಇವಾಗ ಗೋಯಿಂಗ್ ಟು ಕ್ಯಾಂಪ್ಸ್ ಅಂಡ್ ತುಂಬಾ ಟ್ರಾವೆಲ್ ಮಾಡ್ತಾ ಇದ್ವಿ, ಅದು ಕಲ್ತ್ಕೊಂಡ್ಬಿಟ್ಟಿದೀವಿ. ನಮ್ಮ ಅಡ್ಗೆ ನಾವು ಮಾಡ್ಕೊಳ್ಳೋದು. ಏನ್ ಮಾಡ್ತೀರಾ ಹಾಗಾದ್ರೆ? ನೆಕ್ಸ್ಟ್ ಟೈಮ್ ನಾನು ಒಂದು ಶೋ ಪ್ಲಾನ್ ಮಾಡ್ತೀನಪ್ಪ, ಕುಕಿಂಗ್ ಶೋ, ಕುಕಿಂಗ್ ವಿತ್ ಗ್ರೀಷ್ಮಾ ಶ್ರೀಧರ್ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತೀನಿ. ಅದಕ್ಕೆ ಇವಾಗಲೇ ಸ್ಕೆಚ್ ಆಗ್ತಾ ಇದ್ದೀನಿ, ಅರ್ಥ ಆಗ್ತಿದೆ ನಮ್ಮ ವ್ಯೂವರ್ಸ್ಗೆ. ಸೊ ಏನು ಕುಕ್ ಮಾಡ್ತೀರಾ ನೀವು? ವೆಜಿಟೇರಿಯನ್ಸ್. ಸೊ ಏನಾದರೂ ಚಿಕ್ಕವರಿಂದ ಮಾಡ್ಕೊಂಡು ಬಂದಿದ್ದೀವಿ. ನಾನಾಗಿರಲಿ, ನಮ್ಮ ಅಣ್ಣ ಆಗಿರಲಿ, ಇಬ್ರಿಗೂ ಕಲಿಸಿದ್ದಾರೆ. ಸೊ ಅಮ್ಮ ಮಾಡೋದೆಲ್ಲ ಹೇಳ್ಕೊಟ್ಟಿದ್ದಾರೆ. ಬೀಟ್ ಅನ್ನ ಟು ಮುದ್ದೆ ಅವ್ರದ್ದು ಏನಾದರೂ. ಮುದ್ದೆ ಫೇವ್ರೇಟಾ? ಹಾಂ, ನನ್ಗೆ ಫೇವ್ರೇಟ್. ನನ್ನ ಫೇವ್ರೇಟ್ ಕೂಡ. ನನ್ನ ಬರ್ಡೇಗೆ ಆ್ಯಕ್ಚುಲಿ ನಮ್ಮಮ್ಮ ಮುದ್ದೆ ಉಪ್ಪೆಸರು ಮಾಡ್ತಾರೆ. ಓ ಮೈ ಗಾಡ್, ದಟ್ ಇಸ್ ಮೈ ಫೇವ್ರೇಟ್ ಅಂತ. ಮುದ್ದೆ ಉಪ್ಪೆಸರು ಬಸ್ಸಾರು ಇದೆಲ್ಲ ನೆನ್ಸ್ಕೊಳ್ತಿದ್ದಾರೆ ಈಗಲೇ ಬಾಯಲ್ಲಿ. ನೀವು ಅದನ್ನ ಇಲ್ಲಿಗೆ ನಿಲ್ಸ್ಬೇಡಂತೆ, ಊಟದ ಬೇಡ ಈಗ ಸದ್ಯಕ್ಕೆ, ಇಲ್ಲ ಅಂತಂದ್ರೆ ಐ ಕಾಂಟ್ ಕಂಟ್ರೋಲ್. ಓಕೆ, ಸೊ ಇದೆಲ್ಲ ಆಯಿತು. ಅಮ್ಮನ ಬಗ್ಗೆ ಜೊತೆಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ ತುಂಬ ಕೇಳ್ತಾ ಇದ್ದೀನಿ ನಿಮ್ಮ ಬಾಯಿಂದ. ಸೊ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೋದಾ ನೀವು ನಿಮ್ಮ ಫ್ಯಾಮಿಲಿನ? ಯಾರ್ಯಾರಿದ್ದಾರೆ, ಏನೇನು ಮಾಡ್ಕೊಂಡಿದ್ದಾರೆ? ಅಪ್ಪ ಅಮ್ಮ ಇಬ್ಬರು ಅಡ್ವೊಕೇಟ್ಸು. ಅಪ್ಪ ಮುಂಚೆ ನಾವು ಚಿಕ್ಕವರಾಗಿದ್ದಾಗಿಂದ ಆಗಿರುವಾಗ ಆರ್ಮಿಯಲ್ಲಿದ್ದರು. ಅದಾದಮೇಲೆ ಅಡ್ವೊಕೇಟ್ ಆಗಿದ್ದಾರೆ. ಅಮ್ಮನೂ ಅಡ್ವೊಕೇಟೆ. ಅಣ್ಣ PhD ಮಾಡ್ತಾ ಇದ್ದಾನೆ, ಅವನು ಸ್ಟೇಟ್ಸಲ್ಲಿದ್ದಾನೆ. ಸೊ ನಮ್ಮ 4 ಜನ ನಮ್ಮ ಕುಟುಂಬದಲ್ಲಿ. ವೆರಿ ನೈಸ್. ಅಡ್ವೊಕೇಟ್ಗಳು ಅಪ್ಪ ಅಮ್ಮ ಇಬ್ರು ಅಂತಂದ್ರೆ ವಾದ ವಿವಾದಗಳು, ನಡೆಯುವಂತ ವಾದ ವಿವಾದಗಳು ಇಲ್ಲೂ ಕೂಡ ನಡೆಯುತ್ತೆ. ಮಗಳಿಗೆ ತಗೊಂಡು ಯಾವತ್ತಾದ್ರೂ ವಾದ ವಿವಾದ ಅನ್ನುವಂಥದ್ದು ಏನಾದ್ರು ಆಗಿದೆಯಾ? ಇಲ್ಲ, ಯಾಕೆಂತಂದ್ರೆ ಚಾಯ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಈಗ ಅಮ್ಮನ ಮಗಳು ಗ್ರೀಷ್ಮಾ ಅಂತಂದ್ರೆ ಅಮ್ಮನ ಪರವಾಗಿ ಇರ್ತೀರಾ ನೀವು, ಅಪ್ಪನ ಮಗಳು ಅಂತಂದ್ರೆ ಅಪ್ಪನ ಪರವಾಗಿ ಇರ್ತೀರಾ. ಸೊ ಯಾರಿಗಾದ್ರೂ ಸ್ವಲ್ಪ ಜೆಲಸಿ ಅನ್ನುವಂಥದ್ದು, ಇಟ್ ಹ್ಯಾಪನ್. ಅದರಲ್ಲೂ ಹೆಣ್ಮಗಳು ಅಂತಂದ್ರೆ ಅದು ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಎಕ್ಸ್ಪೆಕ್ಟೇಷನ್ಸ್ ಅನ್ನುವಂಥದ್ದು ಜಾಸ್ತಿ ಇರುತ್ತೆ. ನನ್ನ ಮಗಳು ನನ್ನ ಸೈಡ್ ನನ್ನ ಪರವಾಗಿರ್ಲಿ ಅನ್ನೋಂಥದ್ದೆಲ್ಲ ಇರುತ್ತೆ. ಸೊ ಅಂಥದ್ದು ಯಾವತ್ತಾದ್ರೂ ಆಗಿದೆಯಾ? ಆ ವಿಷಯದಲ್ಲಿ ವಾದ ವಿವಾದ ನಡೆಯಲ್ಲ ನಮ್ಮ ಮನೇಲಿ. ಈಗ ಏನಾದ್ರು ಗಲಾಟೆ ನಡೀತಾ ಇದ್ರು, ಒಂದು ಜಗಳ, ಯಾವ್ದು ಕರೆಕ್ಟ್ ಅನ್ಸುತ್ತೋ ಅವ್ರ ಸೈಡ್ ತಗೊಳ್ತೀನಿ ನಾನು. ಇವ್ರದೇ ಸೈಡು ಬಿಕಾಸ್ ಅವ್ರ ಇಷ್ಟ ಆ ಥರ ಯಾವತ್ತೂ ತಗೊಂಡಿಲ್ಲ. ಸೊ ಅವರು ಒಪ್ಕೊತಾರೆ ಇದನ್ನ. ನನ್ಗೆ ಯಾವ್ದು ಕರೆಕ್ಟ್ ಅನ್ಸುತ್ತೋ ಆ ಸೈಡೇ ತಗೊಳ್ಳೋದು ನಾನು, ಬಯಸ್ತಿಲ್ಲ. ವೆರಿ ನೈಸ್. ಇಲ್ಲೂ ಕೂಡ ಎಷ್ಟು ಈಸಿಯಾಗಿ ತಪ್ಪಿಸ್ಕೊಂಡ್ಬಿಟ್ರು ಅಂದ್ರೆ ಗ್ರೀಷ್ಮಾ. ಅಬ್ಬ ಏನ್ ಗ್ರೀಷ್ಮಾ, ನಾನು ಏನ್ ಕೇಳ್ತಾ ಇದ್ರು ಇಲ್ಲ ಹಂಗೆ ಮಾಡೋದು ಹಾಗೆ ನಿಜವಾಗ್ಲು. ಓಕೆ, ನೈಸ್. ಈಗ ಕಮಿಂಗ್ ಬ್ಯಾಕ್ ಟು ಯುವರ್ ಫಿಲ್ಮಿ ಕರಿಯರ್, ಫಸ್ಟ್ ಅಪ್ರೋಚ್ ಮಾಡಿದ್ದು ಯಾರು ನಿಮಗೆ? ಮಾಲ್ಗುಡಿ ಡೇಸ್ ಇಟ್ಸ್ ಅ ವೆರಿ ಬಿಗ್ ಥಿಂಗ್. ಅದ್ರ ಜೊತೆಗೆ ವಿಜಯ್ ರಾಘವೇಂದ್ರ ಅವರ ಜೊತೆ ಮಾಡಿರೋವಂಥದ್ದು. ಹಿ ಈಸ್ ಅ ವೆರಿ ಟ್ಯಾಲೆಂಟೆಡ್ ಆ್ಯಕ್ಟರ್. ಸೊ ಅವ್ರ ಜೊತೆ ಮಾಡಬೇಕು ಅಂತಂದರೆ ಏನನ್ನಿಸ್ತು? ಜೊತೆಗೆ ಯಾರು ಅಪ್ರೋಚ್ ಮಾಡಿದ್ದು, ಹೇಗೆ ಅಪ್ರೋಚ್ ಮಾಡಿ? ನಾನು ಆ್ಯಕ್ಚುಲಿ ಮುಂಬೈಯಲ್ಲಿ ಡಿಪ್ಲೊಮಾ ಮಾಡ್ತಾಯಿದ್ದೆ ಆ್ಯಕ್ಟಿಂಗಲ್ಲಿ. ಸೊ ಅಲ್ಲಿ ಆಡಿಷನ್ಸ್ ಕೊಡ್ತಾಯಿದ್ದೆ, ಅಲ್ಲಿ ಸೀರಿಯಲ್ಲು ಮಾಡಿದ್ದೆ ನಾನು. ಸೊ ಅದಾದಮೇಲೆ ಇಲ್ಲಿ ಕಾಲ್ ಬಂತು, ಇಲ್ಲಿ ಬೆಂಗಳೂರಲ್ಲಿ ಸೀರಿಯಲ್ ಶೂಟಿಂಗ್ಗೆ. ಸೊ ಇಲ್ಲಿ ಬಂದೆ. ಹೀಗೆ ಮಾಡ್ತಾ ಇರೋವಾಗ ಒಬ್ಬರು ಫೇಸ್ಬುಕ್ಕಲ್ಲಿ ಪೋಸ್ಟ್ ತೋರಿಸಿದ್ರು, ಕಾಸ್ಟಿಂಗ್ ಕಾಲ್ ಇದೆ ಮಾಲ್ಗುಡಿ ಡೇಸ್ಗೆ ಅಂದ್ಬಿಟ್ಟು. ನಾನು ಹೋದೆ. ಅಲ್ಲಿ ಗೊತ್ತಿರೋ ಮುಖಗಳು ಇದ್ದರು. ಸೊ ಬಟ್ ನಾನು ಬೆಸ್ಟ್ ಕೊಟ್ಟು ಹೋಗೋಣ ಅಂತ ಬಂದಿದ್ದೀನಿ. ಸೆಲೆಕ್ಟ್ ಆಗ್ತೀನೋ ಅಲ್ವೋ ಗೊತ್ತಿಲ್ಲ, ಬಟ್ ಬಂದಿದ್ರೆ ಬೆಸ್ಟ್ ಮಾಡಿಬಿಟ್ಟು ಹೋಗೋಣ, ನೋಡಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಲಪ್ಪ ಅಂತ ಅನಿಸ್ಬೇಕು ಅನ್ನೋ ತಲೆ ಮೈಂಡ್ಸೆಟ್ಟಲ್ಲಿ ಹೋಗ್ಬಿಟ್ಟು ಬೆಸ್ಟ್ ಕೊಟ್ಟೆ. ವಾಪಸ್ ಬಂದೆ. ಎಕ್ಸ್ಪೆಕ್ಟೇಷನ್ಸ್ ಏನೂ ಇರಲಿಲ್ಲ. ದ್ಯಾಟ್ ವಾಸ್ ದ ಮೈಂಡ್ಸೆಟ್. ವಾಪಸ್ ಬಂದು ಒಂದು ವಾರ ಆದಮೇಲೆ ಕಾಲ್ ಬಂತು, ಶಾರ್ಟ್ ಲಿಸ್ಟ್ ಆಗಿದ್ದೀರಾ ಅಂತ. ಸೊ ಆವಾಗ ಬಟ್ ಸ್ಟಿಲ್ ಆಗುತ್ತೋ ಇಲ್ವೋ ಅಂತ ನನಗೇನು ಗ್ಯಾರಂಟಿ ಇರಲಿಲ್ಲ, ಬಟ್ ಬೆಸ್ಟ್ ಕೊಟ್ಟು ಬರೋಣ ಅಷ್ಟೇ ಇದ್ದಿದ್ದು. ಒಂದು 7-8 ಸಲ ಆಡಿಷನ್ಸ್ ಮಾಡಿದ್ವಿ. ಆಮೇಲೆ ಶೂಟಿಂಗ್ 2 ದಿನ ಮುಂಚೆ ನನಗೆ ಸೆಲೆಕ್ಟ್ ಆಗಿದೆಯಾ ಅಂತ ಹೇಳಿದ್ರು. ಸೊ ಫಸ್ಟ್ ನಂಬಲಿಲ್ಲ ನಿಜವಾಗ್ಲೂ. ಓಕೆ, ಎಷ್ಟೊಂದು ಜನ ಇದ್ರು, ಎಷ್ಟೊಂದು ಜನ ಚೆನ್ನಾಗೂ ಮಾಡ್ತಾರೆ. ಯಾ, ಸೊ ಬಟ್ ದೇ ವಾಸ್ ಲೈಕ್ ಸೂಟ್ ಆಗ್ತೀಯ ಕ್ಯಾರೆಕ್ಟರ್ಗೆ ಆ್ಯಂಡ್ ದೆನ್ ಯು ಗಿವ್ ಅ ಡೀಸೆಂಟ್ ಪರ್ಫಾರ್ಮೆನ್ಸ್ ಅಂತ. ಸೊ ಹಾಗೆ ಸೆಲೆಕ್ಟ್ ಆಗಿತ್ತು ಮಾಲ್ಗುಡಿ ಡೇಸು. ಆಮೇಲೆ ವಿಜಯ್ ರಾಘವೇಂದ್ರ ಅವ್ರ ಜೊತೆ ಮಾಡಬೇಕು ಅಂತ ಹೇಳಿದ್ರೆ, ಆ್ಯಸ್ ವಿ ಆಲ್ ನೋ, ಹಿ ಈಸ್ ಅ ವೆರಿ ಹಂಬಲ್ ಪರ್ಸನ್. ತುಂಬ ಸ್ವೀಟ್,
ಆಮೇಲೆ ಸೆಟ್ಟಲ್ಲೇ ಆಗಿರಲಿ ನಾನು ತುಂಬ ಕ್ವಶನ್ಸ್ ಕೇಳ್ತಾ ಇದ್ದೆ, ಬಿಕಾಸ್ ಫಸ್ಟ್ ಟೈಮ್ ಇದ್ದಿದ್ದು. ಆ್ಯಂಡ್ ಏನೇನು ನಡೀತಾ ಇದೆಯೋ ಎಲ್ಲದ್ರ ಬಗ್ಗೆನೂ ನನಗೆ ಕುತೂಹಲ ಇತ್ತು. ಇದು ಯಾಕೆ ಹೀಗೆ, ಇದು ಏನು ಮಾಡ್ತಾ ಇದ್ದಾರೆ, ಇದು ಯಾಕೆ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಪ್ರಶ್ನೆಗಳ್ನೂ ಕೇಳ್ತಾ ಇದ್ದೆ. ಯಾರೇ ಆಗಿರಲಿ ಸ್ವಲ್ಪ ಆದರೂ ಇರಿಟೇಟ್ ಆಗಬೇಕಾಗಿತ್ತು, ಅಷ್ಟು ಪ್ರಶ್ನೆ ಕೇಳ್ತೀನಿ. ಬಟ್ ಹಿ ವಾಸ್ ವೆರಿ ವೆರಿ ಗ್ರೌಂಡೆಡ್, ವೆರಿ ಕಾಮ್, ವೆರಿ ಪೇಷಂಟ್. ಏನೇ ಅಡ್ವೈಸ್ ಕೇಳಲಿ, ಸಜೆಷನ್ ಕೇಳಲಿ, ವೆರಿ ರೆಡಿ, ಯಾವಾಗಿದ್ದರೂ ರೆಡಿ ಅವರು ಏನಾದರೂ ನೀವು ಹೆಲ್ಪ್ ಕೇಳಿದ್ರೆ. ಆ್ಯಂಡ್ ಅವ್ರನ್ನ ನೋಡಿ ಅವಾಗ ನಮಗೂ ಅನಿಸುತ್ತೆ, ಇಷ್ಟು ಟ್ಯಾಲೆಂಟೆಡ್ ಪರ್ಸನ್, ಇದು ಸ್ಟೇಟ್ ಅವಾರ್ಡ್ ವಿನ್ನರ್, ನ್ಯಾಷನಲ್ ಅವಾರ್ಡ್ ವಿನ್ನರ್, ಹೀಗಿದ್ದಾರೆ, ಎಷ್ಟು ಹಂಬಲ್ ಆಗಿದ್ದಾರೆ ಅಂದರೆ ನಾವು ಕಲಿಬೇಕು ಅದರಿಂದ ಅಂತ. ವೆರಿ ನೈಸ್. ಜೊತೆಗೆ ಫಸ್ಟ್ ಆಡಿಷನ್ಗೆ ಹೋದಾಗ ಏನು ಡೈಲಾಗ್ ಕೊಟ್ಟಿದ್ರಲ್ವಾ ನಿಮಗೆ, ಆ ಡೈಲಾಗ್ ನೆನಪಿದ್ಯಾ ನಿಮಗೆ? ಲಾಸ್ಟ್ ಇಯರ್ ಡೈಲಾಗ್ ಜ್ಞಾಪಕ ಇಲ್ಲ, ಬಟ್ ಮೂವಿ ಸೀನೇ ಅನಿಸುತ್ತೆ. ಇಲ್ಲ, ಆ್ಯಕ್ಚುಲಿ ನಾನು ಏನೋ ಮಾಡಿದ್ದೆ. ನಾನು ಇಟ್ ವಾಸ್ ಸೆಲ್ಫ್ ಸ್ಕ್ರಿಪ್ಟ್ ಇದ್ದಿದ್ದು. ನಾನು ಥಿಯೇಟರ್ ಮಾಡ್ತಾ ಇದ್ದೆ, ಸೊ ಅದರಿಂದ ಒಂದು ಸಣ್ಣ ಪರ್ಫಾರ್ಮೆನ್ಸ್ ಮಾಡಿದ್ದೆ. ದಟ್ ಒನ್. ಅರೆ ಇಟ್ ವಾಸ್ ಆ ಪಾತ್ರ ದ್ರೌಪದಿ ಪಾತ್ರ ಇದ್ದದ್ದು. ಸೊ ಇಟ್ ವಾಸ್ ಡೈಲಾಗ್ ಹೇಳ್ಬಿಡಿ ಸಾಕು ನಿಮಗೆ, ನೀವು ಮಾಡ್ಬಿಡಿ. ಅದು ಇಂಗ್ಲೀಷಲ್ಲಿ ಡ್ರಾಮಾ ಇದ್ದಿದ್ದು. ಸೊ ಅದನ್ನು ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಕೊಂಡು ಅವ್ರ ಕನ್ನಡ ಆಡಿಷನ್ ಅಂತ ಆನ್ ಸ್ಪಾಟ್ ಮಾಡಿಬಿಟ್ಟಿದ್ದೆ. ಸೊ ಇಟ್ ವಾಸ್ ಸಮಥಿಂಗ್ ಲೈಕ್ ಏನೋ ನಿಜವಾಗ್ಲೂ ಅಷ್ಟೊಂದು ಜ್ಞಾಪಕ ಬರ್ತಾ ಇಲ್ಲ ನನಗೆ. ಬಟ್ ಅವಳು ಹುಟ್ಟಿದಾಗ ಅವಳಿಗೆ ಏನು ಅನಿಸ್ತು, ಅದಾದಮೇಲೆ ನೆಕ್ಸ್ಟ್ ಪಾಯಿಂಟು ಅವಳು ಮದುವೆ ಆಗೋಗ ಅವ್ರ ಅಪ್ಪನ ಜೊತೆ ಅವಳ ಸಂಬಂಧ ಹೇಗಿತ್ತು, ಅವ್ರ ಅಣ್ಣನ ಜೊತೆ ಹೇಗಿತ್ತು, ಬೋತ್ ಆಫ್ ದೆಮ್ ವರ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ಅದ್ರ ಬಗ್ಗೆ ಮಾತಾಡಿದ್ದೆ ನಾನೇ ಅವಳಾಗಿ. ಸೊ ನಮ್ಮ ಥಿಯೇಟರ್ ಇದ್ದದ್ದು ಹಾಗೆ, ನಾಟಕ ಇದ್ದಿದ್ದು. ಸೊ ಅದನ್ನು ಕನ್ನಡದಲ್ಲಿ ಮಾಡಿದ್ದೆ. ಐ ಥಿಂಕ್ ಇಟ್ ವರ್ಕ್. ಓಕೆ, ಡನ್. ಮತ್ತೆ ನಿಮಗೆ ಅದು ತುಂಬ ಈಸಿ ಅಂತ ಅನ್ಸಿರುತ್ತೆ ಅನ್ಕೊಳ್ತೀನಿ, ಯಾಕೆಂತಂದರೆ ನೀವು ನಿಮ್ಮ ಫ್ಯಾಮಿಲಿ ನೆನಪಿಸ್ಕೊಂಡಿರ್ತೀರ. ಸೊ ಜೊತೆಗೆ ಅದು ತುಂಬ ಈಸಿ ಅಂತ ಅನ್ಸಿರುತ್ತೆ. ನಾನು ನನ್ನ ಬಾಲ್ಯದಲ್ಲಿ ಜೊತೆಗೆ ನನ್ನ ಫ್ಯಾಮಿಲಿ ಜೊತೆ ಈ ರೀತಿ ಇದ್ದೆ ಅನ್ನೋವಂಥದ್ದನ್ನು ಯಾಕೆ ಮಾಡೋದು ತುಂಬ ಈಸಿ ಅಂತ ಅನ್ಸಿರುತ್ತೆ. ಓಕೆ, ಡನ್. ಈಗ ಮೂವಿ ಬಂತು, ಸ್ಮಾಲ್ ಸ್ಕ್ರೀನಲ್ಲಿ ಈಗಾಗಲೇ ಮಾಡಿದ್ದೀರಾ ನೀವು. ಬಿಗ್ ಸ್ಕ್ರೀನ್ ಈಸ್ ಅ ಬಿಗ್ ಥಿಂಗ್. ಸ್ಮಾಲ್ ಸ್ಕ್ರೀನ್ ಈಸ್ ನಾಟ್ ಅ ಸ್ಮಾಲ್ ಥಿಂಗ್ ಅಂತ ಹೇಳ್ತಾ ಇಲ್ಲ ಅದನ್ನ, ಇಟ್ಸ್ ಆಲ್ಸೋ ಬೋತ್ ಆಫ್ ದೆಮ್. ಎಸ್, ಆದರೆ ಡಿಫ್ರೆನ್ಸ್ ಅನ್ನೋವಂಥದ್ದು ತುಂಬ ಇರುತ್ತೆ. ಸೊ ಆ ಡಿಫ್ರೆನ್ಸ್ ಯಾವ ರೀತಿ ನಿಮಗೆ ಅನ್ನಿಸ್ತು? ಪರದೆಯಲ್ಲಿ ನಮ್ಮನ್ನು ನಾವು ನೋಡಬೇಕು ಅಂತ. ಸೊ ಅದು ನನಗೂ ಇತ್ತು. ಸೊ ಅದು ನೋಡೋದು ಫಸ್ಟ್ ಟೈಮು ನೀರು ಬಂದ್ಬಿಡುತ್ತೆ. ತುಂಬ ಖುಷಿ ಆಗುತ್ತೆ, ಬಿಕಾಸ್ ಆಲ್ ಯೋರ್ ಲೈಫ್ ಯು ಬೀನ್ ಡ್ರೀಮಿಂಗ್ ಆಫ್ ದ್ಯಾಟ್. ಆ್ಯಂಡ್ ದೆನ್ ಫಸ್ಟ್ ಟೈಮ್ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಸ್ಮಾಲ್ ಸ್ಕ್ರೀನ್, ಬಿಗ್ ಸ್ಕ್ರೀನ್ ಡಿಫ್ರೆನ್ಸ್ ಏನಿಲ್ಲ. ನಾನು ಫಸ್ಟ್ ಟೈಮ್ ಟಿ ವಿಯಲ್ಲಿ ಬರೋವಾಗೂ ಮನೆಯಲ್ಲಿ ಅಷ್ಟೇ ಕುತೂಹಲ ಇತ್ತು, ಅಷ್ಟೇ ಎಕ್ಸೈಟ್ಮೆಂಟ್ ಇತ್ತು. ಸೊ ಡಿಫ್ರೆನ್ಸ್ ಅಂದರೆ ಇಟ್ ಕಮ್ಸ್ ಎವ್ರಿ ಡೇ. ಸ್ಮಾಲ್ ಸ್ಕ್ರೀನ್ದು ದಿನ ನೋಡ್ಬೋದು, ಬಟ್ ಇದು ಒಂದೊಂದು ಸಲ ಬರುತ್ತೆ, ಲೈಕ್ ತಿಂಗ್ಳಿಗೊಂದ್ಸಲ, ವರ್ಷಕ್ಕೊಂದ್ಸಲ, ಆ ಥರ. ಅದು ಡಿಫ್ರೆನ್ಸ್ ಅನಿಸುತ್ತೆ. ಆಮೇಲೆ ಇದು ಮ್ಯಾಗ್ನಿಟ್ಯೂಡ್ ಐ ಗೆಸ್ ಇಸ್ ದ ಡಿಫ್ರೆನ್ಸ್. ಸೊ ಬಟ್ ಎವ್ರಿ ಫಸ್ಟ್ ಇಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಲ್ವಾ. ಎವ್ರಿ ಫಸ್ಟ್ ಇಸ್ ಆಲ್ವೇಸ್ ಸ್ಪೆಷಲ್. ಸೊ ಫಸ್ಟ್ ಟೈಮ್ ನೋಡಿದಾಗ ಎಲ್ಲರಿಗೂ ತುಂಬ ಖುಷಿ ಆಯಿತು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.